ಎಲೆಕ್ಷನ್ ಕಿಕ್ ಸ್ಟಾರ್ಟ್ ಆಗಿದೆ. ಒಂದೊಂದೇ ಕ್ಷೇತ್ರದಲ್ಲಿ ಯಾವ ರೀತಿಯ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದನ್ನ ನಿಮ್ಮೆದುರಿಗಿಡ್ತಾ ಇದ್ವಿ. ಆಗಲೇ ಮಂಡ್ಯ ರಣಕಣ ನೋಡಿದ್ವಿ. ಈಗ ಮತ್ತೊಂದು ಗರಿಗೆದಿರುವಂತಹ ಪಾಲಿಟಿಕ್ಸ್ ನ ಕ್ಷೇತ್ರ ಅಂತಂದ್ರೆ ಬೆಳಗಾವಿಯಲ್ಲಿ ಈಗ ಫ್ಯಾಮಿಲಿ ಪಾಲಿಟಿಕ್ಸ್ ನ ಸಮಯ. ಲೋಕ ಕದನಕ್ಕೆ ಇಬ್ಬರು ಸಚಿವರ ಮಕ್ಕಳ ಸ್ಪರ್ಧೆ ಖಚಿತ ಆಗಿದೆಯಾ? ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಬೆಳಗಾವಿಯಲ್ಲಿ ಅಂತ ನೋಡ್ತಾ ಹೋದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ಕಂಡು ಬರ್ತಾ ಇದೆ. ಲೋಕ ಕದನಕ್ಕೆ ಇಬ್ಬರು ಸಚಿವರ ಮಕ್ಕಳ ಸ್ಪರ್ಧೆ ಖಚಿತ ಅನ್ನಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಪುತ್ರರ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಕ್ಕಳ ಸ್ಪರ್ಧೆ ಖಚಿತನ. ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಕ್ಕೆ ತಮ್ಮ ತಮ್ಮ ಮಕ್ಕಳನ್ನೇ ಅಖಾಡಕ್ಕಿಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಚಿವರು. ಬೆಳಗಾವಿಗೆ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಸರು ಶಿಫಾರಸ್ಸಾಗಿದೆ. ಚಿಕ್ಕೋಡಿಗೆ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಹೆಸರು ಶಿಫಾರಸ್ಸಾಗಿದೆ. ಹಾಗಿದ್ರೆ ಈ ಎರಡೂ ಕ್ಷೇತ್ರಗಳಲ್ಲಿ ಸಚಿವರುಗಳ ಮಕ್ಕಳೇ ಅಖಾಡಕ್ಕಿಳಿಯೋದು ಫಿಕ್ಸ್. ಸಭೆ ನಡೀತು ನಿನ್ನೆ. ಆ ಸಭೆಯಲ್ಲಿ ಎರಡು ಹೆಸರನ್ನ ಶಿಫಾರಸು ಮಾಡಿದ್ದಾರೆ ನಾಯಕರು. ಈಗಾಗಲೇ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸವದಿ, ಹುಕ್ಕೇರಿ, ರಾಜುಕಾಗೆ ಪ್ರಭಾವ ಇದೆ. ಹೆಚ್ಚು ಅಹಿಂದ ಮತದಾರರೇ ಇರುವಂತಹ ಕ್ಷೇತ್ರ ಚಿಕ್ಕೋಡಿ. ಶಾಸಕರ ಅಭಿಪ್ರಾಯದಂತೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಸಚಿವರ ಬದಲಿಗೆ ಮಕ್ಕಳ ಸ್ಪರ್ಧೆ ಏನಾಗ್ತದೆ? ಯಾಕಂದ್ರೆ ಸಚಿವರುಗಳನ್ನೇ ಅಖಾಡಕ್ಕಿಳಿಸಬೇಕು ಅನ್ನುವಂಥದ್ದು ಪ್ಲಾನಿಂಗ್ ಕಾಂಗ್ರೆಸ್ನದ್ದಾಗಿತ್ತು. ಆದರೆ ಸಚಿವರು ತಾವು ಹಿಂದಕ್ಕೆ ಸರಿದು ತಮ್ಮ ಮಕ್ಕಳನ್ನ ಈಗ ಅಖಾಡಕ್ಕಿಳಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಈ ಇಬ್ಬರು ಸಚಿವರ ಮಕ್ಕಳ ಸ್ಪರ್ಧೆ ಖಚಿತನಾ? ಎಸ್, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರನ್ನ ಕಣಕ್ಕಿಳಿಸಬೇಕು ಅಂತ ಬಹಳ ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ಅನ್ಕೊಂಡಿದ್ರು. ಆದರೆ ಒಂದು ಹಂತದಲ್ಲಿ ಬೇಡ, ಈ ಬಾರಿ ಕಣಕ್ಕಿಳಿಸೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು ಸತೀಶ್ ಜಾರಕಿಹೊಳಿ. ಆದರೆ ನಿನ್ನೆ ನಡೆದಂತಹ ಸಭೆ, ಆ ಸಭೆಯಲ್ಲಿ ಹೊರಬಂದಂತಹ ನಿರ್ಧಾರ. ಸೊ ಹಾಗಾಗಿ ಈಗ ಮತ್ತೊಂದು ಬಾರಿಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಕೂಡ ಈ ಬಾರಿ ಟಿಕೆಟ್ ಪಡಿಬಹುದು ಅಂತ ಚರ್ಚೆಗಳು ಆಗ್ತಾ ಇತ್ತು. ಆದರೆ ಅದು ಸಾಧ್ಯ ಇಲ್ವಾ? ಹಾಗಾದರೆ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ, ಬೆಳಗಾವಿಯಲ್ಲಿ ಈಗಾಗಲೇ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಇದರ ಮಧ್ಯೆ ಈಗ ಫ್ಯಾಮಿಲಿ ಪಾಲಿಟಿಕ್ಸ್ ಬೇರೆ ಗರಿಗೆದರ್ತಾ ಇರುವಂಥದ್ದು. ನಿನ್ನೆ ನಡೆದಂತಹ ಸಭೆ, ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾವ ರೀತಿಯ ನಿರ್ಧಾರ ಹೊರಬಿದ್ದಿದೆ, ಅಪ್ಡೇಟ್ಸ್ ಕೊಡೋದಾದ್ರೆ. ಹೌದು ವಿನ ಬೆಂಗಳೂರು ನಂತರ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಇರುವುದು ಬೆಳಗಾವಿ. ಹೀಗಾಗಿ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬೇಕು ಅಂತೇಳಿ ಇದೀಗ ಸಾಕಷ್ಟು ತಂತ್ರಗಳನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರ ಹೆಸರನ್ನು ಹೈಕಮಾಂಡ್ಗೆ ರವಾನೆ ಮಾಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹಾಗೂ ಬೆಳಗಾವಿ ಖ್ಯಾತ ವೈದ್ಯ ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಹೆಸರನ್ನು ಈಗಾಗಲೇ ಹೈಕಮಾಂಡ್ಗೆ ರವಾನೆ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ಗೆ ಚಿಕ್ಕೋಡಿ ದೊಡ್ಡ ಮಟ್ಟದ ಕಗ್ಗಂಟಾಗಿತ್ತು. ಅಲ್ಲಿ ಕಾಂಗ್ರೆಸ್ಗೆ ಗೆಲುವಿಗೆ ಪೂರಕವಾದ ವಾತಾವರಣ ಇದ್ರೂ ಕೂಡ ಪ್ರಬಲ ಅಭ್ಯರ್ಥಿಗಳು ಇರಲಿಲ್ಲ. ಹೀಗಾಗಿ 2 ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಒಂದು ಸಭೆ ಆಯಿತು. ಈ ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯ ಬಹುತೇಕ ಶಾಸಕರು ಕೂಡ ಪಾಲ್ಗೊಂಡಿದ್ದರು. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಚಿಕ್ಕೋಡಿ ಭಾಗದ ಪ್ರಭಾವಿ ನಾಯಕರಂತ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ರಾಜು ಕಾಗೆ, ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ಎಲ್ಲ ಶಾಸಕರು ಪಾಲ್ಗೊಂಡಿದ್ದರು. ಹೀಗಾಗಿ ಚಿಕ್ಕೋಡಿಯಿಂದ ತಮ್ಮ ಪುತ್ರಿಯನ್ನು ಕಣಕ್ಕಿಳಿಸಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಆಗ್ರಹವನ್ನು ಮಾಡಿರುವಂಥದ್ದು. ಜೊತೆಗೆ ಪದಾಧಿಕಾರಿಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಹೆಸರನ್ನು ಇದೀಗ ಅಂತಿಮ ಮಾಡಲಾಗಿದೆ. ಈ ಹೆಸರನ್ನು ಇದೀಗ ಹೈಕಮಾಂಡ್ಗೆ ರವಾನೆ ಮಾಡೋಕ್ಕೂ ಕೂಡ ಇದೀಗ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿರುವಂಥದ್ದು. ಹೀಗಾಗಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಸಚಿವರೇ ಸ್ಪರ್ಧಿಸಬೇಕು ಅಂತೇಳಿ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧಿಸ್ತಿಲ್ಲ, ಬದಲಾಗಿ ಅವರ ಮಕ್ಕಳನ್ನು ಇದೀಗ ಕಣಕ್ಕಿಳಿಸೋಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊತಿರುವಂಥದ್ದು. ಅದಕ್ಕೆ ಪುಷ್ಟಿ ಪೂರಕವಾಗಿ ಈಗಾಗಲೇ ತಮ್ಮ ಮಕ್ಕಳ ಹೆಸರನ್ನು ಹೈಕಮಾಂಡ್ಗೆ ರವಾನೆ ಮಾಡಿರುವಂಥದ್ದು. ಆದರೆ ಈ ನಾಯಕರ ಮನವಿಗೆ ಹೈಕಮಾಂಡ್ ಸ್ಪಂದಿಸುತ್ತಾ ಇಲ್ಲ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸಿರುವಂಥದ್ದು. ನಾವು ಗಮನಿಸ್ತಾ ಇದ್ವಿ, ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದ್ದದ್ದೇನು, ಸಚಿವರುಗಳೇ ನಿಲ್ಲಿ ಅಂತ. 11 ಕ್ಷೇತ್ರಗಳಲ್ಲಿ ಸಚಿವರುಗಳನ್ನೇ ಅಖಾಡಕ್ಕಿಳಿಸುವಂತ ಸೂಚನೆಗಳು ಬಂದಿತ್ತು. ಆದ್ರೆ ಈಗ ಸಚಿವರುಗಳು ತಾವು ಹಿಂದಕ್ಕೆ ಸರಿದು ತಮ್ಮ ಮಕ್ಕಳನ್ನ ಅಂತಹ ಪ್ರಬಲ ಕ್ಷೇತ್ರಗಳಲ್ಲಿ ನಿಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಕಾನ್ಫಿಡೆನ್ಸ್ ಇದೆಯಾ ಅಷ್ಟು? ಅವರನ್ನು ನಿಲ್ಲಿಸಿದ್ರು ಕೂಡ, ಈ ಹೊಸ ಮುಖಗಳನ್ನ ನಿಲ್ಲಿಸಿದ್ರು ಕೂಡ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ. ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಂಟು ಹೇಗಿದೆ, ಯಾವ ರೀತಿಯ ಪ್ರಭಾವ ಇದೆ?
ಪ್ರತಿಮಾ ಸಿದ್ದರಾಮಯ್ಯ ಸಂಪುಟದಲ್ಲಿ ಒಟ್ಟು ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇರುವಂಥದ್ದು, ಒಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ್ ಸಮುದಾಯಕ್ಕೆ ಸೇರಿದರೆ ಸತೀಶ್ ಜಾರಕಿಹೊಳಿ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿರುವಂಥವ್ರು. ಹೀಗಾಗಿ ಚಿಕ್ಕೋಡಿ ಭಾಗದಲ್ಲಿ ಅಹಿಂದ ಮತಗಳೇ ಜಾಸ್ತಿ ಇರುವ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿಯಿಂದ ಸ್ಪರ್ಧಿಸ್ತಾರೆ. ಇತ್ತ ಬೆಳಗಾವಿಯಿಂದ ಲಿಂಗಾಯತ್ ಮತದಾರರು ಜಾಸ್ತಿ ಇರ್ತಕ್ಕಂಥ ಬೆಳಗಾವಿ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧಿಸಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಸೂಚನೆ ಆಗಿರುವಂಥ 3 ತಿಂಗಳ ಹಿಂದಷ್ಟೇ ಇಬ್ಬರು ನಾಯಕರನ್ನ ಹೈಕಮಾಂಡ್ ಕರೆಸಿತ್ತು. ಹೀಗಾಗಿ ಇಬ್ಬರು ಈ ಬಾರಿ ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥ ಸೂಚನೆ ನೀಡಿತು. ಆದರೆ ಮೊದಲ ಬಾರಿಗೆ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದರೆ, ಇತ್ತ ಸತೀಶ್ ಜಾರಕಿಹೊಳಿ ನನಗೆ ಆಸಕ್ತಿ ಇಲ್ಲ ಅನ್ನುವಂತಹ ಏನು ಮನವಿಯನ್ನು ಹೈಕಮಾಂಡ್ಗೆ ಮಾಡಿರುವಂಥದ್ದು. ಒಂದು ವೇಳೆ ಕೊಡೋದಾದರೆ, ನೀವು ಟಿಕೆಟ್ ಕೊಡೋದಾದರೆ ನನ್ನ ಪುತ್ರಿ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಕೇಳ್ಕೊಂಡಿದ್ರು. ಇತ್ತ ಪುತ್ರನೇ ಕೊಡಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳ್ಕೊಂಡಿದ್ರು. ಈಗ ನೋಡಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 18 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳಲ್ಲಿ ಬೆಳಗಾವಿಯಲ್ಲಿ ಗೆದ್ದಿರುವಂಥದ್ದು. ಬೆಳಗಾವಿ ಕ್ಷೇತ್ರದ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಬರ್ತವೆ, ಅದರಲ್ಲಿ 5 ಕ್ಷೇತ್ರ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ, ಅದರಲ್ಲೂ ಕೂಡ 5 ಕ್ಷೇತ್ರ ಗೆದ್ದಿರುವಂಥದ್ದು ಕಾಂಗ್ರೆಸ್. ಹೀಗಾಗಿ 2 ಕ್ಷೇತ್ರ ಗೆಲ್ಲೋಕೆ ಕಾಂಗ್ರೆಸ್ಗೆ ಹೆಚ್ಚಿನ ಅವಕಾಶಗಳಿದ್ದಾವೆ. ಹೀಗಾಗಿ ಸಚಿವರೇ ನಿಲ್ಲಬೇಕು ಅನ್ನುವಂತಹ ಸೂಚನೆಯನ್ನು ಹೈಕಮಾಂಡ್ ನೀಡಿರುವಂಥದ್ದು. ಆದರೆ ಈಗ ಹೈಕಮಾಂಡ್ ಮನವಿಗೆ ಬೇಡ, ನಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತೇಳಿ ಇಬ್ಬರು ಸಚಿವರು ಹೇಳಿರುವಂಥದ್ದು. ಈ ಕಾರಣಕ್ಕೆ ಇಬ್ಬರು ಹೆಸರು ಈಗ ಹೈಕಮಾಂಡ್ಗೆ ರವಾನೆ ಆಗಿರುವಂಥದ್ದು. ಈಗ ಯಾವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದಂತೂ ಕೂಡ ಈಗ ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಕುತೂಹಲ ಮೂಡಿಸಿರುವಂಥದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಅನಿಲ್, ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ, ಯಾರು ಕಣಕ್ಕಿಳಿತಾರೆ, ಯಾವ ರೀತಿಯ ಪ್ರಚಾರಗಳು ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.